ಮಾರ್ಕೆಟ್ನಿಂದ ತೊಗರಿಕಾಯಿ ತಂದು ಸುಲ್ದಿನಿ. ಇಷ್ಟ ಆಗ್ಯಾವ. ಇವು ಸವ ಮತ್ತು ಇವು ಬಟಾಣಿ ಹಾಕ್ತೀನಿ ಹಾಗೆ. ಮತ್ತು ಮೆಣಸಿನ್ಕಾಯಿ ಹುಣಸಿನ್ಕಾಯಿನೂ ಇದು ಹಾಕಿ ಇದ್ರಾಗ ಮೇನು ಹುಣಸಿನ್ಕಾಯಿ, ಹಸಿ ಹುಣಸಿನ್ಕಾಯಿ ಎಲ್ಲ ಮೇನ್ ಇದೆ ಇದ್ರಾಗ ರುಚಿ. ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಮತ್ತು ಬದನೆಕಾಯಿ, ಇವು ಟಮಾಟ, ಕಗ್ಗ ಟಮಾಟ, ಇನ್ನು ಹಣ್ಣು ಟಮಾಟನ ಹಾಕ್ತೀವಿ, ಕಗ್ಗನ ಟಮಾಟನ ಹಾಕ್ತೀವಿ. ಮತ್ತು ಫುಲ್ಗೋಬಿ, ಮೆಂತಿ ಪಲ್ಯ, ಇನ್ನೂ ಒಂದು ಸೂಡು ಬೇಕು. ಮೆಂತಿ ಪಲ್ಯ ಒಂದೇ ತೊಗೊಂಡು ಬಂದಾರ. ಮತ್ತು ಕೊತ್ತಂಬರಿ, ಬಾರಿಕಾಯಿ ನೋಡ್ರಿ, ಕಾಶಿ ಬಾರಿಕಾಯಿ ಅಂತಾರೆ. ಬಜ್ಜಿ ಸಬ್ಜಿ ಎಲ್ಲ ಹಾಕಿ ನೋಡಿ. ಈಗ ಇವೆಲ್ಲ ಕಡ್ದಿಡ್ತೀನಿ. ಇದು ಮಾಡ್ಕೊತೀನಿ. ಬದ್ನೆಕಾಯಿ, ಟಮಾಟ ಅದು. ಈಗ ಮೆಂತಿ ಪಲ್ಯ ಕಡಿತೀನಿ. ಮೆಣಸಿನ್ಕಾಯಿ ಹುರಿದು ಹಾಕಬೇಕು. ಮೆಣಸಿನ್ಕಾಯಿ ಹುರಿದು ಖಾರ ಕೊಟ್ಬೇಕು, ಖಾರ ಕೊಡ್ತೀನಿ. ಇವಿಷ್ಟು ಕ್ಯಾರೆಟ್ನ ಹಾಕ್ತೇವೆ. ಹಿಂಗಾಗಿ ಕ್ಯಾರೆಟ್ ಇವಿಷ್ಟು ಕಟ್ ಮಾಡಿ, ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಡ್ತೀನಿ. ಮುಂಜಾನೆ ಆಗಲ್ಲ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಂದ್ರೆ ಮುಂಜಾನೆ ಮಾಡೋದಷ್ಟೇ ಇರ್ತದಂತೇಳಿ ನೋಡಿ. ಅವಾಗೆ ಕೊಯ್ದು ಹಾಕಿರ್ತಾವಲ್ಲ, ಇವು ಅವಾಗೆ ಇದು ಮಾಡ್ಕೊತೀನಿ. ಬದ್ನೆಕಾಯಿ, ಟಮಾಟ ಅದು. ಈಗ ಮೆಂತಿ ಪಲ್ಯ ಕಡಿತೀನಿ. ಮೆಣಸಿನ್ಕಾಯಿ ಹುರಿದು ಹಾಕಬೇಕು. ಮೆಣಸಿನ್ಕಾಯಿ ಹುರಿದು ಖಾರ ಕೊಟ್ಬೇಕು, ಖಾರ ಕೊಡ್ತೀನಿ. ಇವಿಷ್ಟು ಬಟಾಣಿ ಸುಲಿತೀನಿ. ಇವು ಅವರೆಕಾಳು, ತೊಗರಿಕಾಯಿ ಎರಡವ, ಅವಿಷ್ಟು ಸುಲಿದು ಇಡ್ತೀನಿ. ಈಗ ಆಯಿತು. ಕ್ಯಾರೆಟ್. ಹಲೋ, ಹಾಯ್, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಹಸಿಮೆಣ್ಸಿಕಾಯಿ ಫ್ರೈ ಮಾಡ್ಲತ್ತೀನಿ. ರಾತ್ರಿ ಏನು ಕುಟ್ಟೋದಾಗಿಲ್ಲೇನಿಲ್ಲ, ಎಲ್ಲ ಕಡ್ದಿಡ್ಲಕ್ಕೆ ಲೇಟ್ ಆಯಿತು. ಹಾಗಾಗಿ ಮುಂಜಾನೆ ಕುಟ್ಲತ್ತೀನಿ. ಆಲ್ಮೋಸ್ಟ್ 6 ಗಂಟೆಗೆ ಎದ್ದಿದೆ. 6ರಿಂದ ಕಿಚನ್ ಎಲ್ಲ ಕ್ಲೀನ್ ಮಾಡ್ದೆ, ಭಾಂಡೆ ತೊಳೆದು ಮಾಡಿ ಈಗ ಮೆಣಸಿನ್ಕಾಯಿ ಫ್ರೈ ಮಾಡ್ಲತ್ತೀನಿ. ಈ ಕಡೆ ಈ ಸೈಡ್ ಶೇಂಗಾ ಬೀಜ ಇಟ್ಟೇನೆ ನೋಡ್ರಿ ಕುದಿಲಾಕ. ಒಂದು ಸ್ವಲ್ಪ ಹಾಡಿರ್ತಾವೆ ಅಂಥೇಳಿ ಒಂದೆರಡು ಇದು ಉಗಿ ಬರಲಿ ಅಂಥೇಳಿ ಕುದಿಲಾಕಿರ್ತೀನಿ. ಅದಾದಮೇಲೆ ಈಗ ಹಸಿ ಹುಣಸಿನ್ಕಾಯಿ ಇಡ್ಲತ್ತೀನಿ ಕುದಿಲಾಕ. ಅವು ಒಂದು ಸ್ವಲ್ಪ ಕುದ್ದವು ಅಂದ್ರೆ ಹುಣಸಿನ್ಕಾಯಿ ಎಲ್ಲ ಕಿವುಂಚಿ ಹಾಕ್ಲಾ ಬರ್ತದೆ ಅಂಥೇಳಿ ಇಷ್ಟು ಹುಣಸಿನ್ಕಾಯಿ ಬೇಕಾಗ್ತದೆ. ಹಸಿ ಹಸಿ ಮೆಣಸಿನ್ಕಾಯಿ ಇದ್ರೆ ಬಜ್ಜಿ ಟೇಸ್ಟ್ ಬರ್ತದೆ. ಹಂಗಂದು ಹುಣಸಿನ್ಕಾಯಿ ಹಾಕ್ಲತ್ತೀನಿ. ಈಗ ಕುದಿಲಾಕಿಡ್ತೀನಿ. ಅವು ಮೆಣಸಿನ್ಕಾಯಿ ಏನು ಮಾಡ್ತೀನಿ, ಕಲ್ಲುಗಲ್ಲ ಅಂತಾರಲ್ಲ, ಕಲ್ಲಾಗ ಕುಟ್ತೀನಿ ಚಂದ. ಆಲ್ಮೋಸ್ಟ್ ಒಂದು ಸಣ್ಣ ಬುಟ್ಟಿಲಿ ಒಂದು ಬುಟ್ಟಿ ಮೆಣಸಿನ್ಕಾಯಿ ಆಗ್ಯಾವ. ಅರ್ಧ kg ಮೆಣಸಿನ್ಕಾಯಿ ಅಂತ ಹೇಳ್ರಿ. ಅರ್ಧ kg ಮೆಣಸಿನ್ಕಾಯಿ ಆಗ್ಯಾವ. ಅವು ಕುಟ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟು ತೆಗೆದು ಆಮೇಲೆ ಈಗ ಹಸಿ ಮೆಣಸಿನ್ಕಾಯಿ ಕೊಟ್ಲತ್ತೀನಿ ನೋಡ್ರಿ. ಅದ್ರಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕೀನಿ. ಕೊಟ್ಟು ಆಮೇಲಿಂದ ಬಜ್ಜಿ ಬಗಾರ ಹಾಕ್ಲಕ್ಕೆ ರೆಡಿ ಮಾಡ್ಕೊತೀನಿ. ರಾತ್ರಿನೇ ರೆಡಿ ಮಾಡಿರ್ತೀನಿ. ಒಂದು ಸ್ವಲ್ಪ ಅವಾಗ ಕೊಯ್ದು ಹಾಕವು ಅವಿಷ್ಟು ಅವಾಗೆ ಹಾಕ್ಕೊತೀನಿ. ಜಾಸ್ತಿ ಜೀರಿಗೆ ಹಾಕ್ತೀನಿ ಮತ್ತು ಕರಿಬೇವು. ಈಗ ಬೆಳ್ಳುಳ್ಳಿ ಕೊಟ್ಟು ಹಾಕ್ಲತ್ತೀನಿ. ಒಂದು ಸ್ವಲ್ಪ ಹಿಂಗೆ ಜಜ್ಜಿದಂಗೆ ಮಾಡಿ ಹಾಕ್ಲತ್ತೀನಿ. ಪೂರ ಸಣ್ಣಗೆ ಮಾಡ್ಲತ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂತು ಅಂದ್ರೆ ಟಮಾಟ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ ನೋಡ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ಸಣ್ಣ ಚಮಚನಿಂದ ಒಂದು 4 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಿಡಿತದೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿನೇ ಬೇಕು ಅದಕ್ಕೆ. ಈಗ ನಾನು ಅಷ್ಟು ಹಾಕ್ತೀನಿ. ನಮ್ಮಲ್ಲಿ ಕಿಟಕಿಗೆ ಅಲ್ಲೇ ಸೂರ್ಯ ಬೆಳಕು ಬರ್ತದೆ ಮುಂಜಾನೆ. ಹಂಗಂದು ಕಿಟಕಿಯಿಂದ ಬೆಳಕಿದ್ದಿನ ಸಲುವಾಗಿ ಅಲ್ಲಿ ಕಾಣಿಸ್ಲಾಗ್ಯದತ್ತು. ಫುಲ್ ಅಡುಗೆ ಮನೆಗೆ ಡೈರೆಕ್ಟ್ ಬರ್ತದೆ ನೋಡ್ರಿ. ಅದೊಂದು ಸಲ ಅದ. ಹಾಲಿನಾಗನ ಹಾಗೆ ಬರ್ತದೆ ಮುಂಜಾನೆ. ಈಗ ಟಮಾಟ ಹಾಕಿ ನೋಡ್ರಿ. ಅಲ್ಲ ಅಷ್ಟು 2 ಟಮಾಟ ಕಟ್ ಮಾಡ್ಕೊತೀನಿ. ಒಂದು ಮಾಡೀನಿ, ಇನ್ನೊಂದು ಅದ. ಅದು ಎಷ್ಟು ಖಾರ ಆಗ್ಯದ ನೋಡ್ರಿ. ಖಾರ ಹಾಕ್ತೀನಿ. ಅಷ್ಟು ಹಿಡಿತದೆ ಖಾರ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಯ್ತಂದ್ರೆ ಈಗ ಟಮಾಟ ಹಾಕ್ಕೊತೀನಿ.
ಈ ಸೈಡು ಚಹಾ ಇಟ್ಟೀನಿ. ಡಿಕಾಷನ್ ಚಹಾ ಕುಡಿತಾರೆ ನಮ್ಮ ಯಜಮಾನ್ರು, ಹಂಗಾಗಿ ಚಹಾ ಇಟ್ಟೀನಿ. ಇದು ಹುಣಸೆ ಹಣ್ಣು ಕುದಿಸಿಟ್ಟೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ಬೇಯಿಸಿ ಇದಕ್ಕೆ ಹಾಕ್ಕೋಬೇಕು, ಹುಳಿ ತಕ್ಕೊಂಡು ಹಾಕಬೇಕು. ಈಗ ಅರ್ಶಿಣ ಹಾಕೀನಿ. ಟಮಾಟ ಚಂದ ಮೆತ್ತಗಾಯ್ತಾವ ಅಂಥೇಳಿ ಒಂದು ಸ್ವಲ್ಪ ಗರಂ ಅವ ಅಂಥೇಳಿ ನೋಡ್ಕೊತಾ ಇರ್ಲತ್ತೀನಿ, ಚೆಕ್ ಮಾಡ್ಲತ್ತೀನಿ. ತಣ್ಣಗಾದ್ರೆ ಹಂಗೆ ಕಿವುಚ್ ಹಾಕ್ಲ ಬರ್ತದೆ ಅಂತೇಳಿ ಈಗ ಕಿವುಚ್ ಹಾಕ್ಲತ್ತೀನಿ ನೋಡ್ರಿ. ಹಾಕಿ ಹುಳಿ ಹಾಕಿ ಹಸಿ ಮೆಣಸಿನ್ಕಾಯಿ ಕುಟ್ಟಿಂದ ಅದಲ್ಲ ಅದು ಹಾಕ್ಲತ್ತೀನಿ. ಒಂದು ಅರ್ಧ ಮೇಲೆ ಹಾಕೀನಿ, ಇನ್ನೊಂದು ಸ್ವಲ್ಪ ಇಡ್ಲತ್ತೀನಿ. ನೋಡಿ ಮತ್ತೆ ಹಾಕ್ಲ ಬರ್ತದೆ. ಒಮ್ಮೆ ಜಾಸ್ತಿ ಹಾಕಿದೆ ಖಾರ ಐತಂದ್ರೆ ಏನು ಮಾಡೋಕೆ ಬರಲ್ಲ. ಇನ್ನೊಂದು ಸಲ ಹಾಕಿದ್ರೆ ನಡೀತದೆ, ಮತ್ತು ಜಾಸ್ತಿ ಐತಂದ್ರೆ ಏನು ಮಾಡೋಕೆ ಬರಲ್ಲ ಅಂತೇಳಿ ತೆಗೆದಿಟ್ಟೀನಿ. ಈಗ ನೋಡ್ರಿ ನೀರು ಹಾಕೀನಿ ಆಲ್ಮೋಸ್ಟ್ ಹಾಕಿ. ಈಗ ಹುಳಿ ಖಾರ ಕುದಿದ್ಬೇಕು ಚಂದ. ಕುದೀತಾ ಅಂದ್ರೆ ಇವು ಕಾಳುಗಳು ಹಾಕ್ತೀನಿ. ಅವರೆಕಾಳು, ಬಟಾಣಿ ಮತ್ತು ತೊಗರಿಕಾಳು ಎಷ್ಟಾಗ್ಯಾವ ಈಗ ತೊಳ್ಕೊಳತ್ತೀನಿ ನೋಡ್ರಿ. ತೊಳ್ಕೊಂಡು ಅವರೆಕಾಳು ಮತ್ತು ಶೇಂಗಾ ಬೀಜ ಮತ್ತು ಕ್ಯಾರೆಟು, ಬದನೇಕಾಯಿ ಇಷ್ಟು ಮೊದಲು ಹಾಕ್ತೀನಿ. ಅವು ಒಂದು ಸ್ವಲ್ಪ ಕುದಿಲಕ್ಕೆ ಟೈಮ್ ತೊಗೊತದೆ ಅಂತೇಳಿ. ಆಮೇಲೆ ಮೆಂತ್ಯ ಪಲ್ಯ, ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಅದೆಲ್ಲ ಸ್ವಲ್ಪ ಕುದ್ದು ಅಂದ್ರೆ ಆಮೇಲೆ ಅವು ಹಾಕ್ತೀನಿ. ಈಗ ಬದನೇಕಾಯಿ ಹಾಕ್ಲತ್ತೀನಿ ನೋಡ್ರಿ. ಒಂದು 3-4 ಬದನೇಕಾಯಿ ತೊಗೊಂಡಿನಿ. ಕಗ್ಗನ್ ಟಮಾಟೆ ಒಂದು 2 ತೊಗೊಂಡಿನಿ. ಟಮಾಟೆ ಕಗ್ಗ ಟಮಾಟೆ ಅವ ನೋಡ್ರಿ, ಒಂದು 2 ಕಟ್ ಮಾಡೀನಿ ಅಷ್ಟೇ. 2 ಹಾಕ್ಲತ್ತೀನಿ. ಈಗ ಕ್ಯಾರೆಟ್ ಹಾಕ್ತೀನಿ. ಇದು ಹಸಿ ಉಳ್ಳಾಗಡ್ಡಿ ತೋರ್ಸ್ಲತ್ತೀನಿ ನೋಡ್ರಿ ನಿಮ್ಗೆ. ಹಸಿ ಉಳ್ಳಾಗಡ್ಡಿ ತೊಗೊಳಕ್ಕೆ ನೀರು ಹಾಕಿಟ್ಟಿನಿ. ಆಯಿತು, ಮೆಂತ್ಯ ಪಲ್ಯ ಅದ, ಇವಿಷ್ಟು 3 ಹಾಕ್ತೆ. ಈಗ 3 ಹಾಕಿ ಒಂದು ಸ್ವಲ್ಪ ಒಂದು 6-7 ನಿಮಿಷ ಇಟ್ಟು ಅಂದ್ರೆ ಸ್ವಲ್ಪ ಕುದಿಯೋದು. ಹಿಟ್ಟು ಕಲ್ಡಿ ಹಿಟ್ಟು 1/4 kg ಮ್ಯಾಲೆ ಕಲ್ಡಿ ಹಿಟ್ಟು ತೊಗೊಂಡಿನಿ. ಕಲ್ಡಿ ಹಿಟ್ಟು ನೀರಾಗ ಚಂದ ಹೆಂಗೆ ಕಲಸಲ್ಲ ಬಜ್ಯಾಕ ಹಂಗೆ ಕಲಸಿ ಕಲ್ಡಿ ಹಿಟ್ಟು ಹಾಕ್ತೀನಿ ಲಾಸ್ಟಿಗೆ. ಈಗ ಬದನೇಕಾಯಿ ಹಾಕ್ಲತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ತೀನಿ, ಹಸಿ ಉಳ್ಳಾಗಡ್ಡಿ. ನಾ ಮಾಡಿರೋ ಬಜ್ಜಿ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಬಜ್ಜಿ, ಎಳ್ಳು ಮಸಿಗೆ ಏನೇನು ಮಾಡ್ತಾರೆ ಅಂಥೇಳಿ ನಾ ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡಿರಿ ಅಷ್ಟು ಅಳ್ಳ ಸೇರಬೇಕು ಕಲ್ಡಿ ಹಿಟ್ಟು. ಅದು ಗಂಟು ಆಗ್ಬಾರ್ದು ಅಂಥೇಳಿ ಹಂಗೆ ನೀರಾಗ ಕಲಸಿ ಹಾಕ್ತಾರೆ. ಗಂಟಾಗಲ್ಲ ಅಂಥೇಳಿ ಹಂಗೆ ಕೈಲಿ ತಿರ್ಕೋತಾ ಇರಬೇಕು, ಕೈ ಬಿಡಬಾರ್ದು. ಒಂದು ಸ್ವಲ್ಪ ಇದಾಗತ್ತನ ಪೂರ ಮಿಕ್ಸ್ ಆಗತ್ತನ. ಈಗ ಹಾಕಿ ನೋಡ್ರಿ, ಹಂಗೆ ಸ್ವಲ್ಪ ತಿರ್ಗೋಬೇಕ್ರಿ. ಹಂಗೆ ನೀವೆಲ್ಲ ಎಳ್ಳು ಮಸಿ ಹಬ್ಬ ಯಾವ ಮಾಡಿರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡ್ರಿ ಆಲ್ಮೋಸ್ಟ್ ಆಗ್ಯದ. ಈಗ ಒಂದು 10-20 ನಿಮಿಷ ಕುದಿಲಕ್ಕೆ ಇಟ್ಟಿನಿ, ಉರಿ ಸ್ಲೋ ಇಟ್ಟು. ಈಗ ಲಾಸ್ಟ್ ಕೊತ್ತಂಬರಿ ಹಾಕ್ಲತ್ತೀನಿ. ಕೊತ್ತಂಬರಿ ಹಾಕಿ ತೆಗಿತೀನಿ. ಈಗ ಉಳ್ಕಿದ ಅಡುಗೆ ಅದೆಲ್ಲ ಇನ್ನೂ ಮಾಡ್ಕೊಳತ್ತೀನಿ. ಹತ್ತು ಗಂಟೆ ತನಕ ಆಲ್ಮೋಸ್ಟ್ 10 ಗಂಟೆ ತನಕ ಎಲ್ಲ ಅಡುಗೆ ಮಾಡಿದ್ದೀನಿ. ಇವಾಗ ಎಷ್ಟು ಬಜ್ಜಿ ಮಾಡಿರಲ್ಲ ಇಷ್ಟು ಉಣ್ತಾರೇನೋ ಅಂತ ಅನ್ಕೊಳ್ರಿ. ಆವತ್ತಿನ ದಿವಸ ಮಾಡಿನ ಬಜ್ಜಿ